ನಮಸ್ಕಾರ ಸ್ನೇಹಿತರೆ. ನಾಟಿ ಮೇಕೆಗಳಲ್ಲಿ ನಾವು ಲಾಭ ಕಾಣಬೇಕಾದ್ರೆ ಮತ್ತೀಗ ಮರಿಗಳು ಚೆನ್ನಾಗಾಗಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಮೊದಲಿಗೆ ಸ್ನೇಹಿತರೆ, ಮರಿಗಳಲ್ಲಿ ನಾವು ಲಾಭ ಕಾಣಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ತಗೊಂಡೋದವರು ಏನಪ್ಪ ಇಪ್ಪಟ್ಟಿ ದುಡ್ಡು ಅಂತ ಹೇಳ್ತಾರೆ, ಅವ್ರಿಗೇನು ಹೇಳೋಕ್ಕೇನು ಅವ್ರಿಗೆ. ಆದರೆ ಮೇಸೋನಿಗೆ ಗೊತ್ತು ಕಷ್ಟ, ಅಷ್ಟೊಂದು ಶ್ರಮ ಇರ್ತದೆ. ಈಗಿನ ಕಾಲದಲ್ಲಿ ನೋಡ್ಬೋದು, ಸುತ್ತಮುತ್ತ ಮೊಬೈಲ್ಗಳಲ್ಲಿ ಕಳಿಸ್ತಾ ಇರ್ತಾರೆ 350 340 ವೇಟೇ ಜೂದ್ ಪರ್ಸೆಂಟ್ ತೂಕ ಮಾಡಿಕೊಡ್ತೀವಿ ಅಂತಾರೆ. ಆದರೆ ನಾಟಿ ಮರಿಗಳು ಸಿಗಬೇಕಲ್ಲ, ಪ್ಯೂರ್ ನಾಟಿ ಮರಿಗಳು ನಮ್ಗೆ ಕಣಬೇಕಾಗಿರೋಂಥ ಮರಿಗಳು ಸಿಗಬೇಕಲ್ಲ. ಸಿಕ್ಕಿದ್ರು ಜನಗಳು ದುಡ್ಡು ಹಾಕಲ್ರು, ಇಷ್ಟೊಂದು ದುಡ್ಡೇ ಅಂತ ಹೇಳ್ತಾರೆ. ಆದರೆ ಮೇಸನ್ಗೆ ಗೊತ್ತು ಕಷ್ಟ ಸ್ನೇಹಿತರೆ. ಮರಿಗಳು ಚೆನ್ನಾಗಬೇಕಾದ್ರೆ ಎಷ್ಟು ಶ್ರಮ ಇದೆ ಅಂದರೆ, ಒಂದು ಮರಿ ಸಾಕಬೇಕಾದ್ರೆ 10 ಮರಿ ಸಾಕಬೇಕಾದ್ರೆ ಎಷ್ಟೊಂದು ದುಡ್ಡು ಪ್ರೊಟೆಕ್ಷನ್ ಮಾಡಿ ಅವಕ್ಕೆ ಮೇವು ಹಾಕಬೇಕು. ಅವನೋಗಿ ಮಾರಿ ಲಾಭ ತಗೋಬೇಕಾದ್ರೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರನೇ ಸ್ನೇಹಿತರೆ, ಮರಿಗಳಲ್ಲಿ ನಾವು ಬೇಕಾಗಿರೋದು ಏನಂದಪ್ಪ ಅಂದರೆ ಜಾತಿ ಮರಿ ಹುಡುಕಬೇಕು. ಈ ಮರಿ ಆದತೆ ಆಗಲ್ತೆ ಅಂತ ಆ ಥರದೊಂದು ಮರಿನ ನಾವು ಹುಡುಕಬೇಕು. ತಂದಾದ್ಮೇಲೆ ಸ್ನೇಹಿತರೆ, ಮರಿಗಳಿಗೆ ಜಂತುಳಿನ ಟಾನಿಕ್ ಹಾಕಬೇಕು. ಮೊದಲೇಟ್ಗೆ ನಾವು ಮಾಡಬೇಕಾದಂಥ ಕೆಲಸ ಜಂತುಳಿನ ಟಾನಿಕ್ ಹಾಕಬೇಕು. ಜಂತುಳಿನ ಟಾನಿಕ್ ಹಾಕ್ಕೊಂಡು ಆಮೇಲೆ ಇನ್ನೊಂದು ಟಾನಿಕ್ ಐತೆ. ಯಾವುದಪ್ಪ ಅಂದರೆ ಸ್ನೇಹಿತರೆ ನೋಡಿ, ಈ ಟಾನಿಕ್ ಹಾಕ್ಕೊಳ್ಳಿ, ಜೈಕ್ಲೋಜನ್ ಅಂದ್ಬಿಟ್ಟು ಈ ಟಾನಿಕ್ ಹಾಕ್ಕೊಳ್ಳಿ. ನೀವು ಯಾವುದು ಬೇರೆ ಟಾನಿಕ್ ಹಾಕೋಕೆ ಹೋಗಬೇಡಿ. ಅದು ಇದು ಎಲ್ಲ ಜನಗಳೇನು ಹೇಳ್ತಾ ಇರ್ತಾರೆ, ಈ ಟಾನಿಕ್ ಹಾಕಿ ಆ ಟಾನಿಕ್ ಹಾಕಿ ಮೈ ಹಾಕೋಕ್ಕೆ ದಪ್ಪ ಆಗೋಕ್ಕೆ ಅಂತ. ಯಾವುದು ಹಾಕೋಕೆ ಹೋಗಬೇಡಿ, ಸುಮ್ಮನೆ ದುಡ್ಡು ವೇಸ್ಟು. ನಾವು ಕೊಡೋ ಮೇವೆಲ್ಲಿರೋದು ಮರಿಗಳು ಸ್ನೇಹಿತರೆ ಚೆನ್ನಾಗಾಗಬೇಕಾದ್ರೆ ಈ ತಿಂಗಳು ಜನವರಿಯಿಂದ ನಾವು ಮಾಮೂಲಿ ಯುಗಾದಿ ಗಂಟ, ಮಾರ್ಚಿ, ಏಪ್ರಿಲ್ ಗಂಟ ಹುಳ್ಳಿಕಾಳುಗಳು ಕೊಡಿ. ಡೈಲಿ ಒಂದೊಂದು ಪಾವು ಹುಳ್ಳಿಕಾಳು ಕೊಟ್ಕೊಬನ್ನಿ. ಆಮೇಲೆ ಹಿಂಡಿ ನೀರು ಕುಡಿ. ಹಿಂಡಿ ಉನಿ ಹಾಕ್ಬಿಟ್ಟು ಒಂದು 10 ಇದ್ದರೆ 1 kg ಉನಿ ಹಾಕ್ಬಿಟ್ಟು ಮಜ್ಜಿಗೆಯಲ್ಲಿ ಕುಡಿಸಿ, ಅವಕ್ಕೆ ಹಿಂಡಿ ನೀರು ಕುಡಿಸಿ. ಒಂದು 3 ತಿಂಗಳು ನೀವು ಈ ಥರ ಕೊಟ್ಟರೆ 90 ದಿನಕ್ಕೇನೆ ಮರಿಗಳು ಚೆನ್ನಾಗಿ ಬರ್ತವೆ. ಮರಿಗಳು ನೋಡೋಕ್ಕೂ ಚೆನ್ನಾಗಿರ್ತವೆ, ಸೈನಿಂಗ್ ಚೆನ್ನಾಗಿ ಬರ್ತವೆ. ಇಷ್ಟು ಮೇಂಟೈನ್ ಮಾಡ್ಕೋದ್ರೆ ಸಾಕು. ಅದು ಇದು ಜಾಸ್ತಿ ಮೇವಂತೆ ಅಂತ ಕೊಟ್ಕೊಳಕ್ಕೆ ಹೋದರೆ ನಮ್ಮ ತಲೆ ಮೇಲೆ ಬರ್ತದೆ, ತಗೊಳ್ಳೋರ್ಗೇನು ಹೇಳ್ತಾರೆ. ಆದರೆ ಸಾಕೋನಿಗೆ ಗೊತ್ತು. ನಾವು ಲಾಭ ಕಾಣಬೇಕಾದ್ರೆ ಈ ಥರದೊಂದು ಮೆಥಡ್ ಮಾಡ್ಕೋಬೇಕು. ಇನ್ನೂ ಸ್ನೇಹಿತರೆ, ಮಾರ್ಕೆಟ್ಗಳಲ್ಲಿ ನೀವು ನೋಡಿರ್ಬೋದು ನಾನಾ ಥರ ತಳಿಗಳು ಬಂದವೆ. ಜನ ಕೇಳೋದು ನಾಟಿ ತಳಿಗಳೇ. ನಾಟಿ ತಳಿಗಳು ಯಾವ ಥರ ಇರ್ತಾವೆ ಅಂದರೆ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ನಾನು. ನೋಡಿ, ಇವೇ ಪ್ಯೂರ್ ನಾಟಿ ತಳಿ ಮರಿಗಳು. ಯಾವ ಥರ ಅಂತ ಮರಿಗಳಿವು. ಇವು ನಾಟಿ ಆಡು, ಕಿವಿಲಾಗ್ಬೋದು, ಇರೋದ್ರಲ್ಲಿ ತಾಳೆಲಾಗ್ಬೋದು. ಯಾವ ಥರ ಅವೆ ಅಂತ ಮರಿಗಳು ನಾಟಿ. ಇನ್ನು ಓದ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ನಾಟಿ ಓದ್ಕೊಳ್ಳಿವು, ಪ್ಯೂರ್ ನಾಟಿ ಓದ್ಕೊಳ್ಳಿ. ಕಿವಿ ಆ ಥರ ಎಷ್ಟು ಉದ್ದ ಅವೆ, ಕಾಲುಗಳು ಆಗ್ಬೋದು, ಹಿಂದ್ಗಡೆ ಉದ್ದ ಆಗ್ಬೋದು, ಎತ್ತರದಲ್ಲಿ ಆಗ್ಬೋದು. ಇವೆಲ್ಲ ನಾಟಿ ವಾತ ಅಂತ ತಿಳ್ಕೋಬೇಕು. ಈ ಟೇಸ್ಟ್ಗೂ ಆ ಟೇಸ್ಟ್ಗೂ ವ್ಯತ್ಯಾಸ. ಎಲ್ಲ ಟೇಸ್ಟು ಒಂದೇ ಅಂತಾರೆ, ಆದರೆ ಮಟನ್ ಕಡಿಮೆ ಗೊತ್ತಾಗೋಯ್ತಿದೆ ಅದು ಯಾವ ಥರ ಬಿಗಿ, ಇದು ಯಾವ ಥರ ಬಿಗಿ ಅಂತ. ಅದರಿಂದ ಇದು ತಿಳ್ಕೊಬೇಕು ನೀವು. ಮರಿಗಳು ಚೆನ್ನಾಗಿರೋ ಬರ್ತವೆ, ಆದಷ್ಟು ನೋಡಿ ತಗೋಬೇಕು. ಏನೂ ಮಾಡೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ನೀರು ಎತ್ಕೊಂಡ್ಬಿಡ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತದೆ. ಆದರೂ ನೋಡಿ, ಸಂತೆಗಳಲ್ಲಿ ಚೆನ್ನಾಗಿರೋ ಮರಿ ಬರ್ತಾ ಇರ್ತವೆ. ನೋಡಿ ನೀವು ನಡ ಹಿಡ್ದು ನೋಡಿ ಮರಿಗಳು ನಮ್ಗೆ ಆದವೆ ಅಲ್ವೇ ಅಂದ್ಬಿಟ್ಟು ತಗೋಬೇಕು ನೀವು ಸಂತೆಗಳಲ್ಲಿ. ಇನ್ನೂ ಸ್ನೇಹಿತರೆ, ನಾನು ಮರಿಗಳಲ್ಲಿ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅದಕ್ಕೊಂದು ಐಡಿಯಾ ಕೊಡ್ತೀನಿ ನೋಡಿ. ಏನಪ್ಪ ಅಂದರೆ ಸ್ನೇಹಿತರೆ, ಒಂದು ಗಾಡಿ ಅಣಿಸ್ಕೋಬೇಕು ನೀವು. ಗಾಡಿ ಅಣಿಸ್ಕೊಬಿಟ್ಟು ಸಂತೆಯಿಂದ ಸಂತೆಗೆ ಒಂದು 10 ಮರಿ ಹಾಕ್ಕೊಂಡು ಹೋಯ್ತಾ ಇರಬೇಕು. ಮನೆಯಲ್ಲಿ ಸಾಕೋದ್ಕಿಂತ ಸಂತೆಗಳಲ್ಲಿ ಒಂದು 10 ಮರಿ ಹಾಕ್ಕೊಂಡು ಹೋದರೆ 1,000 ಸಿಕ್ಕಿದ್ರು ಒಂದೊಂದು ಮರಿಗೆ ಲಾಭ 10,000 ಆಯಿತು. ಈ ಥರದೊಂದು ಟೆಕ್ನಿಕ್ ಮಾಡೇ ದುಡ್ಡು ಮಾಡ್ತಾರೋದು ಜಾಸ್ತಿ. ಮನೆಗಳಲ್ಲಿ ಸಾಕಿ ನಾವು ಮಾಡ್ತಾಯಿದ್ದೇವಲ್ಲ, ಅದು ಸುಮ್ಮನೆ ನಾವು ಮೇವು ಹಾಕಿ ಸುಮ್ಮನೆ ಲಾಸ್ ಆಯ್ತಾಯಿದ್ದೇವೆ ಹೊರತು ತಲೆ ಮೇಲೆ ಏನು ಸಾಕ್ಬಿಟ್ಟಿದ್ದೀವಲ್ಲ ಅನ್ನೋ ಇದರಿಂದ ಮಾತ್ರ ಆಸೆಯಿಂದ ಸಾಕ್ತಾಯಿದ್ದೀವಿ ಅಷ್ಟೇ. ನಾನು ಕಂಡ್ಮಟ್ಟಿಗೆ ಇವಾಗ ದುಡ್ಡು ಮಾಡ್ತಾಯಿರಪ್ಪ ಅಂದರೆ ಗಾಡಿಗಳು ತಗೊಂಡು ಒಂದು ಸಂತೆಗೆ ಹೋಗಿ ಒಂದು 20 ಮರಿ ಹಾಕಬರ್ತಾರೆ ತಿಳ್ಕೊಳ್ಳಿ. ಇನ್ನೊಂದು ಸಂತೆ ಟ್ರಿಕ್ಸ್ ಮಾಡಿ ಇನ್ನೊಂದು ಸಂತೆ ಹೊಡಿತಾರೆ. ಅದರೊಂದು ಮರಿಗೆ 500 ರೂಪಾಯಿ, ಇನ್ನೊಂದು 20 ಮರಿಗೆ 10,000 ಆಯಿತು. ಆ ಥರದೊಂದು ಐಡಿಯಾ ಮಾಡಿ ಅವರು ಮರಿಗಳು ಯಾವುದೇ ಕಾರಣಕ್ಕೂ ಮಡಿಕೊಳ್ಳರು. 3 ಸಂತೆ 4 ಸಂತೆಗೆ ಮಾರ್ಬಿಡ್ತಾರೆ, ತತ್ತಾ ಇರ್ತಾರೆ, ಮಾರ್ತಾ ಇರ್ತಾರೆ. ಅವ್ರಿಗೆ ಅವಾಗ ಬಂಡವಾಳ ಕಮ್ಮಿ ಬೀಳ್ತದೆ, ಅವ್ರಿಗೆ ಮೇವಿನ ಖರ್ಚು ಕಮ್ಮಿ ಬೀಳ್ತದೆ. ಒಬ್ಬನೇ ಅವೆಲ್ಲ ಮೇಂಟೈನ್ ಮಾಡ್ದಂಗೆ ಆಯ್ತದೆ. ಆದರೆ ಮನೆಗೆ ತಂದು ಸಾಕಬೇಕಾದ್ರೆ ಎಲ್ಲ ಮೇಂಟೈನ್ ವರ್ಷಾನುಗಟ್ಟಲೆ ಮಾಡಬೇಕಾದ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೆಕ್ಕ ಹಾಕ್ಕೊಳ್ಳಿ. ಅದ್ರ ದೇಶದಿಂದನೇ ಯಾರು ತಗೊಬಂದು ಇಲ್ಲಿಂದಲ್ಲಿಗೆ ಎಲ್ಲ ಮರಿಗಳು ತಗೊಬಂದು ಅವರೇ
ದುಡ್ಡು ಮಾಡ್ತಾರೋದು. ಈ ಥರದೊಂದು ಟೆಕ್ನಿಕಲ್ ಮಾಡಿಕೊಂಡ್ರೆ ನೀವು ಮರಿಗಳಲ್ಲಿ ದುಡ್ಡು ಮಾಡ್ಬೋದು ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ.